ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ನಾನು ನಿಮ್ಮ ಕೋಚ್. ಇಲ್ಲಿವರೆಗೂ ಏನೇನೆಲ್ಲ ಪಾಠಗಳನ್ನ ಕೇಳ್ಕೊಂಡು ಬಂದಿದ್ದೀರಾ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ಸ್ ಗಳನ್ನ ಮಾಡಿರುವಂತ ಕೋಚ್ ಮಾತಾಡ್ತಾ ಇದ್ದೇನೆ. ಸೊ ತುಂಬಾ ಸುಂದರವಾಗಿ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಒಂದು ಬ್ರೌಚರ್ ನ ಕೊಟ್ಟಿದ್ದಾರೆ ನಿಮ್ಗೆ, ಆಯ್ತಾ. ಸೊ ನೋಡಿ, ಈ ರೀತಿ ಒಂದು ತುಂಬಾ ಸುಂದರವಾಗಿ ಬ್ರೌಚರ್ ಕೊಟ್ಟಿದ್ದಾರೆ. ಸೊ ಈ ಬ್ರೌಚರ್ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು, ಆಯ್ತಾ. ತುಂಬಾನೇ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಟೀಮ್ ಕಡೆಯಿಂದ. ಸೊ ಈಗ ಇಲ್ಲಿ ಹೇಳುವಂತ ವಿಷಯ ಏನು ಅಂತಂದ್ರೆ, ಈ ಬ್ರೋಚರ್ ನ ಒಂದು ಓವರ್ ವ್ಯೂ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ, ಹಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವೇನೇನ್ ಫೆಸಿಲಿಟಿಗಳನ್ನು ಕೊಡ್ತಾ ಇದೀವಿ ಅಂತ. ಸೊ ನೀವು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಕಾನೂನು ಅಕಾಡೆಮಿ ಕಡೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಆಲ್ರೆಡಿ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಗಿದ್ದೀರಾ ಅಂತ ಅರ್ಥ, ಆಯ್ತಾ. ಸೊ ಏನಿದೆ ಈ ಬ್ರೋಚರ್ ಅಲ್ಲಿ, ನಮ್ಮ ಕಾನೂನು ಅಕಾಡೆಮಿ ಸೀಲು ಇವೆಲ್ಲ ಸಮೇತ ಇದೆ, ಆಯ್ತಾ. ನಮ್ಮ ವೆಬ್ಸೈಟ್ ಇದೆ, ನಮ್ಮ ಕಾನೂನು .com www.namakaanoonu.com ವೆಬ್ಸೈಟ್ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಟೇಬಲ್ ಆಫ್ ಕಂಟೆಂಟ್ ಇದೆ, ಸ್ಕೂಲ್ ಅಲ್ಲ. ಸೊ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಗೆ ಎಂಟು ತನಕ ಮಾಡ್ಲಿಕ್ಕೆ ಸೊ ಏನೇನಿದೆ ಅನ್ನುವಂತ ಕಂಟೆಂಟ್ ಇದೆ. ಅಬೌಟ್ ಅಸ್, ನಾವೇನು ಅನ್ನುವಂತ ಒಂದು ವಿಷಯ ಮಾತಾಡ್ತಾ ಇದೆ. ನಾವೇನ್ ನಿಮ್ಮನ್ನ ಕೊಡ್ಲಿಕ್ಕೋಸ್ಕರ ಇದ್ ಮಾಡ್ತಾ ಇದೀವಿ ಅಂತಂದ್ರೆ, ಕ್ಲಿಯರ್ ವಿಷನ್ ಇದೆ. ಯಾರ ವಿಷನ್ ಏನಿದೆ ಅಂತ ಗೊತ್ತಿಲ್ಲ, ನನ್ ವಿಷನ್ ಅಂತೂ ತುಂಬಾ ಕ್ಲಿಯರ್ ಇದೆ ನಿಮ್ ಮೇಲೆ, ಆಯ್ತಾ. ಸೊ ನನ್ ವಿಷನ್ ಏನು ಅಂತಂತಂದ್ರೆ, ನಾಲೆಜಬಲ್ ಪರ್ಸನ್ಸ್ ಗಳಾಗಿ ಮಾಡಿ, ಆಯ್ತಾ. ಸೊ ನೋಡಿ ಸರ್, ಸರ್ಟಿಫಿಕೇಟ್ಸ್ ಗಳನ್ನ ನೀವು ಆರಾಮಾಗಿ ತಗೊಳ್ತೀರ, ನನಗೆ ಯಾವುದೇ ರೀತಿಯಾದಂತ ಟೆನ್ಷನ್ ಇಲ್ಲ. ಸರ್ಟಿಫಿಕೇಟ್ ನಿಮ್ಗೆ ಆರಾಮಾಗಿ ಬರುತ್ತೆ. ಸರ್ಟಿಫಿಕೇಟ್ಸ್ ಅಂತ ನಿಮ್ ಕಾಲೇಜರು ನಿಮ್ ಯೂನಿವರ್ಸಿಟಿ ಕೊಡ್ತಾರೆ. ನನ್ನ ಉದ್ದೇಶ ಏನು ಅಂತಂದ್ರೆ, ನಿಮ್ಮ ನಾಲೆಜ್ ಯಾವ ತರ ಇರಬೇಕು ಅಂತಂತಂದ್ರೆ, ಈ ನಾಲೆಜ್ ನ ಯೂಸ್ ಮಾಡ್ಕೊಂಡು ನೀವು ಬೇರೆ ಲೆವೆಲಿಗೆ, ಇಂಟೆಲಿಜೆನ್ಸ್ ಲೆವೆಲಿಗೆ ವರ್ಕ್ ಮಾಡ್ಬೇಕಾಯ್ತಾ. ವ್ಯತ್ಯಾಸ ಇದೆ. ನಾಲೆಜ್, ಇಂಟೆಲಿಜೆನ್ಸ್, ಇನ್ನೋವೆನ್ಸ್ ಅಂತ ನಾವು ಕರಿತೀವಿ, ಆಯ್ತಾ. ಇನ್ನೋವೇಷನ್ ಅಂತ ಕರಿತೀವಿ. ಇದ್ರ ಮೂರಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ನಾಲೆಜ್ ಏನ್ ಹೇಳುತ್ತೆ, ಇಂಟೆಲಿಜೆನ್ಸ್ ಏನ್ ಹೇಳುತ್ತೆ, ಇನ್ನೋವೇಷನ್ ಏನ್ ಹೇಳುತ್ತೆ. ನಾಲೆಜ್ ಅಂತಂದ್ರೆ ಬುಕ್ ಅಲ್ಲಿ ಏನ್ ಓದಿದ್ರೆ ಅದು ನೀವು ಎಲ್ಲಾದ್ರೂ ಅರ್ಥ ಮಾಡ್ಕೊಂಡು ಮಾಡ್ಬಿಡ್ತೀರಾ. ಆದ್ರೆ ಓದಿದ್ದನ್ನ ಅಪ್ಲಿಕೇಬಲ್ ಮಾಡುವಂತದನ್ನ ನಾವೇನಂತ ಕರಿತೀವಿ, ಇಂಟೆಲಿಜೆನ್ಸ್ ಅಂತೀವಿ. ನಾಲೆಜ್ ಇದ್ದವರು ಉದ್ಧಾರ ಆಗೋದಿಲ್ಲ, ಇಂಟೆಲಿಜೆನ್ಸ್ ಅಂತಿರುತ್ತೆ. ಈ ಇಂಟೆಲಿಜೆನ್ಸ್ ನನ್ನ ವಿಷನ್, ಆಯ್ತಾ. ನನ್ನ ವಿಷನ್ ಏನು, ನಾನು ಯಾಕೆ ಇದ್ ಮಾಡ್ತಾ ಇದೀನಿ ಅಂತ ಬರ್ತಾ ಇದೆ ಅಂತಂದ್ರೆ, ಈ ವಿಡಿಯೋ ಅಂತಲ್ಲ, ಇಷ್ಟು ಒದ್ದಾಡಿ ಇಷ್ಟೊಂದು ವಿಡಿಯೋಸ್ಗಳು ನಿಮ್ಗೆಲ್ಲ ಕೊಡ್ತಾ ಇರೋದು ಏನಕ್ಕೆ ಅಂತಂದ್ರೆ, ನನ್ನ ವಿಷನ್ ಏನು ಅಂತಂದ್ರೆ, ನಿಮ್ಮನ್ನ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಮಾಡಿಸುವಂತದ್ದು. ಯಾಕಂದ್ರೆ ನನ್ನ ಎಕ್ಸಾಂಪಲ್ಸ್ ಕೂಡ ಅದೇ ತರ ಇರುತ್ತೆ. ಪ್ರತಿ ಎಕ್ಸಾಂಪಲ್ಸ್ ಕೂಡ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಮಾಡ್ತಾ ಇರ್ತೀನಿ. ಯಾಕೆ ಕನೆಕ್ಟ್ ಮಾಡ್ತಾ ಇರ್ತೀನಿ, ನೀವು ಇಂಟೆಲಿಜೆನ್ಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ. ಆಮೇಲೆ ಇನ್ನೊಂದು ಇನೋವೇಷನ್ ಅಂತ ಇದೆ. ಇಟ್ಸ್ ಹೈಲಿ ಜೀನಿಯಸ್ ಲೆವೆಲ್ನೆಸ್, ಆಯ್ತಾ. ಜೀನಿಯಸ್ ಅದು, ಆಯ್ತಾ. ಸೊ ಹೊಸ ವಿಚಾರಗಳನ್ನ ಒಂದು ಆವಿಷ್ಕಾರ ಮಾಡುವಂತದ್ದು. ಫಸ್ಟ್ ನೀವು ನಾಲೆಜ್ ಇಂದ ಇಂಟೆಲಿಜೆನ್ಸ್ ಬನ್ನಿ, ಇಂಟೆಲಿಜೆನ್ಸ್ ಇಂದ ಹೊಸ ವಿಷಯಗಳನ್ನ ಇನೋವೇಟ್ ಮಾಡೋದ್ರಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ ನಮ್ಮ ವಿಷನ್ ಏನು ಅಂತಂದ್ರೆ, ಇಲ್ಲಿ ಏನ್ ಇಂಗ್ಲಿಷ್ ಅಲ್ಲಿ ಬರೆದಿರೋ ಸೆಕೆಂಡ್ರಿ. ನನ್ನ ಪ್ರಾಕ್ಟಿಕಲ್ ನಾನು ಏನ್ ಕ್ಲಾಸಸ್ ಕೇಳಿದೆ ಅದು ನಾನು ಪ್ಯೂರ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ವಿಷನ್ ಏನು ಅಂತಂದ್ರೆ, ಇವೆಲ್ಲ ತುಂಬಾ ದೊಡ್ಡ ವಕೀಲರುಗಳಾಗಿ, ತುಂಬಾ ದೊಡ್ಡ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಸ್ ಗಳಲ್ಲಿ ಲೀಗಲ್ ಅಡ್ವೈಸರ್ಸ್, ಕಾರ್ಪೊರೇಟ್ ಅಡ್ವೊಕೇಟ್ಸ್ ಗಳಾಗಿ, ಆಯ್ತಾ. ಸಮಾಜದ ಒಂದು ದೃಷ್ಟಿಯಲ್ಲಿ ಸಮಾಜನ ಉದ್ಧಾರ ಮಾಡುವಂತ ನನ್ನ ದೃಷ್ಟಿಯನ್ನ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದಂತ ನಮ್ಮ ಕಾನೂನು ಇವತ್ತು ನಿಮ್ಮೆಲ್ಲರ ಸಪೋರ್ಟ್ ಇಂದ ಬೇರೆ ಲೆವೆಲಿಗೆ ಬೆಳೆದಿದೆ. ನಮ್ಮ ಮಿಷನ್ ಏನು ಅಂತ ಬಂದ್ರೆ, ಕಾನ್ಸೆಪ್ಟ್ಸ್ ಗಳನ್ನ ಕ್ಲಿಯರ್ ಆಗಿ, ಕನ್ಸೈಸ್ ಆಗಿ ಕೊಡುವಂತದ್ದು ನಮ್ಮ ಮಿಷನ್ ಆಗಿರುತ್ತೆ. ಸೊ ಇವತ್ತಿನವರೆಗೂ ಕೂಡ ನಾವು 10-15 ಮಿನಿಟ್ಸ್ ಅಲ್ಲಿ ಇಡೀ ಕಾನ್ಸೆಪ್ಟ್ಸ್ ಅನ್ನ ಕ್ಲಾರಿಫೈ ಮಾಡ್ತಾ ಇದೀವಿ. ನಿಮ್ಮ ಕಾಲೇಜಲ್ಲಿ 1 hour ಮಾಡಿದ್ರು ಕೂಡ ಅದು ಯಾವ ರೀತಿ ಡೆಲಿವರ್ ಕೊಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿದೆ, ನೋಡ್ತಾ ಇದ್ದೀರಾ. ಸೊ ಅದು ನಮ್ಮ ವಿಷನ್ ಆಗಿದೆ. ಸರಿ ಸರ್, ನಮ್ಮ ಮೈಲ್ ಸ್ಟೋನ್ ಎಲ್ಲಿವರೆಗೂ ಹೋಗಿದೆ, ನೀವು ಎಲ್ಲವರೆಗೂ ಕಾಲಿಟ್ಟಿದ್ದೀರಾ ಅಂತಂದ್ರೆ, ನಮ್ಮ 4 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್, 100+ ಟಾಪರ್ಸ್ ಗಳಿದ್ದಾರೆ ನಮ್ಮ ಕಾಲೇಜ್ಗಳು. 20,000+ ನಮ್ಮ ಸಿಸ್ಟಮ್ ಅಲ್ಲಿ ಎನ್ರೋಲ್ಡ್ ಆಗಿದ್ದಾರೆ. ಅಸೆಟ್ಸ್ ಅಂತ ಬಂದ್ರೆ 2,000+ ಇದೆ. ಇವನ್ ನಮ್ಮ ಏನೇನು 200+ ವಿಡಿಯೋಸ್ ಇನ್ನೆಲ್ಲ ಅಸೆಟ್ಸ್ ಅಂತ ಕರಿತೀವಿ ನಾವು. 1,000+ ಅಡ್ವೊಕೇಟ್ಸ್ ಗಳಿದ್ದಾರೆ. 5,000+ 1-to-1 ಕಮ್ಯುನಿಕೇಟ್ ನಾವು ಮಾಡಿದೀವಿ, ಆಯ್ತಾ. 1-to-1 ಸೆಷನ್ಸ್ ಗಳನ್ನ ಕಂಡಕ್ಟ್ ಮಾಡಿದೀವಿ. ಸೊ ಇದಿಷ್ಟು ನನಗೆ ಇದು ತುಂಬಾ ಸುಂದರವಾಗಿ ರೆಡಿ ಮಾಡಿರೋ ಒಂದು ವಿಷಯ ನೋಡಿದ್ರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಂದು ಖುಷಿ ಆಗ್ತಾ ಇದೆ, ಆಯ್ತಾ. ಸೊ ಪ್ರೈಸ್ ನ ಏನು, ಜೂರಿಸ್ ಪ್ಲಾನ್ ಏನು, ಇದನ್ನೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಇದ್ರಲ್ಲಿ ನೋಡಿ, ಆಯ್ತಾ. ಲಾಸ್ಟ್ ಯಾವ ರೀತಿ ಪ್ರೈಸ್ ಇದೆ ಅದನ್ನು ಕೂಡ ನಾನು ನನ್ನ ನಾಲೆಜ್ ಇರುವಂತ ಮಟ್ಟದಲ್ಲಿ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎರಡನ್ನೂ ಕೂಡ ಹೇಳ್ತೇನೆ. ವಾಟ್ ವಿ ಡೂ, ನಾವ್ ಏನ್ ಮಾಡ್ತಾ ಇದೀವಿ, ಲಾ ಸಬ್ಜೆಕ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಎನಿಹೌ ಅದಷ್ಟೇ. ಏನ್ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ, ಇದು ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ನನಗೂ ಕೂಡ ಗೊತ್ತಿದೆ. ಜಾಸ್ತಿ ನೀವು ಕೂಡ ಫೋಕಸ್ ಮಾಡಲ್ಲ. ನೀವು ಲಾಸ್ಟ್ ಕಾನ್ಸೆಪ್ಟ್ ಮಾಡೋಣ. ಸರ್ ಇದು ಬೇಕಾ, ಮೆಂಟರ್ಶಿಪ್ ಬೇಕಾ? ಸರ್ ಮೆಂಟರ್ಶಿಪ್ ಯಾಕೆ ಬೇಕು, ನಾವ್ ಯಾಕೆ ಬೇಕು ಪ್ಯೂರ್ಲಿ ಅಂತಂತಂದ್ರೆ, ಈ ಕ್ಲಾಸ್ ರೂಮ್ ಅಲ್ಲಿ ನೀವು ಕಲ್ತು ಎಷ್ಟು ಮಟ್ಟಿಗೆ ವಕೀಲರುಗಳಾಗಿ ಏನೇನಾಗಿದ್ರೆ ನಿಮ್ ಸೀನಿಯರ್ಸ್ ನೋಡಿದ್ರೆ, ಬಟ್ ನಾವು ಹೇಳ್ಕೊಡುವಂತ ಮೆಂಟರ್ಶಿಪ್ ಏನಿದೆ, ಸೊ ಇಟ್ಸ್ ಅಲ್ಟ್ರಾ ಲೆವೆಲ್ ಅಂತ ಹೇಳ್ತೀವಲ್ವಾ, ಪ್ರೀಮಿಯಂ ಅಲ್ಟ್ರಾ ಲೆವೆಲ್ ಮೆಂಟರ್ಶಿಪ್ ನಮ್ದು, ಆಯ್ತಾ. 1-to-1 ಕಮ್ಯುನಿಕೇಶನ್. ಯಾಕಂದ್ರೆ ಇವಾಗ ನನ್ನ ಜೊತೆ ಕಲಿತಾ ಇರ್ತೀರಾ ನೀವು ಪ್ರತಿ ಕಾನ್ಸೆಪ್ಟ್ ಗಳನ್ನ. ಸೊ ಇದು ಮೆಂಟರ್ಶಿಪ್ ನ ಅವಶ್ಯಕತೆ ಇರುವಂತದ್ದು. ಸರಿ, ನಮ್ಮ ಕೋರ್ಸ್ ಗಳು ಏನೇನಿದೆ ಅಂತ. ಸರಿ, ಕೋರ್ಸ್ ಗಳು ಏನೇನಿದೆ ಅಂತಂದ್ರೆ, ನೀವು LLB ಸ್ಟೂಡೆಂಟ್ ಆಗಿ 3 year LLB ನಾದ್ರೂ ಜಾಯ್ನ್ ಆಗಿ, 5 year LLB, BA LLB ಜಾಯ್ನ್ ಆಗಿ, BCom LLB ಜಾಯ್ನ್ ಆಗಿ, BBM LLB ಜಾಯ್ನ್ ಆಗಿ, ಅಥವಾ ನಿಮ್ಮ ಕೋರ್ಸ್ ಒಂದು ಕಸ್ಟಮೈಸ್ ಮಾಡ್ಕೊಳ್ಳಿ, ಅಥವಾ ಜನರಲ್ ಪಬ್ಲಿಕ್ ಗೆ ಅಥವಾ ವುಮೆನ್ ಎಂಪವರ್ಮೆಂಟ್ ಗೆ ಡಿಫ್ರೆಂಟ್ ಕೋರ್ಸಸ್ ಗಳು ನಾನು ಲಾಗಿನ್ ಮಾಡ್ಕೊಂಡಿದ್ದೇನೆ, ಆಯ್ತಾ. ಸೊ ಏನು ಸಮಾಜಕ್ಕೆ ಬೇಕು, ಸಮಾಜದಲ್ಲಿ ಒಬ್ಬ ನಿಜವಾದ ವಕೀಲ ಆಗಿರೋದಕ್ಕೆ ಏನೇನ್ ಬೇಕು, ಒಬ್ಬ ಸೊಸೈಟಿಯಲ್ಲಿ ನಿಜವಾದ ವಕೀಲ ಆಗಿರೋಕೆ ಏನೇನ್ ಬೇಕು, ಎಲ್ಲದನ್ನು ಕೂಡ ನಾನು 100% ಡೆಲಿವರಿ ಕೊಟ್ಟಿದ್ದೇನೆ, ಆಯ್ತಾ. ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್, ಯಾವುದೇ ಸಬ್ಜೆಕ್ಟ್ಸ್ ಗಳು ಕೂಡ ಮಿಸ್ ಔಟ್ ಆಗಿಲ್ಲ. ನೀವು ಕಾಲ್ ಮಾಡಿ, ಆಯ್ತಾ. ಕಾಲ್ ಮಾಡಿ ತಗೊಳ್ಳಿ. ನಂಬರ್ಸ್ ಗಳು ನಮ್ಮ ಸೇಲ್ಸ್ ಟೀಮ್ ನಂಬರ್ಸ್ ಗಳಿದೆ, ನಾನು ಕೊಡ್ತೇನೆ. ವೈ ಚೂಸರ್ಸ್, ನಮ್ಮನ್ನೇ ಯಾಕೆ ಚೂಸ್ ಮಾಡ್ಬೇಕು, ಆಯ್ತಾ.
ನಾವೇ ಯಾಕೆ, ನಮ್ಮ ಕಾನೂನು ಯಾಕೆ? ಇದರ್ ಸುಮಾರು ಜನ ಅದು ಇದು ಅಂತೇಳಿ ನಾವು ಕೊಡ್ತೀವಿ ಅಂತೇಳಿ ಅದು ಇದು ಅಂತ ಬರ್ತಾರೆ ಆಯ್ತಾ. ಬಂದ್ಬಿಟ್ಟು ಅವರ ನಾಲೆಜ್ ಲೆವೆಲ್ ಅದು ಏನು ಎಲ್ಲ ಅದೆಲ್ಲ ಬೇರೆ ಲೆಕ್ಕಾಚಾರ. ನೀವು ಹೋಗ್ಬಿಟ್ಟು ಅವರವರ ಚಾನೆಲ್ಸ್ ಗಳೆಲ್ಲ ನೋಡಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ ತೂಕ. ಮಾತಾಡುವಂತ ಒಂದು ಶೈಲಿ, ತೂಕ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಅಂತ. ನಮ್ಮನ್ನೇ ಹೇಗೆ ಚೂಸ್ ಮಾಡ್ತೀರಾ ಅಂತಂದ್ರೆ ಕ್ಲಿಯರ್ ಆಗಿ ಸಿಂಪ್ಲಿಫೈಡ್ ಆಗಿ ಲರ್ನಿಂಗ್ಸ್ ಗಳನ್ನ, ಎಕ್ಸ್ಪರ್ಟ್ ಗೈಡೆನ್ಸ್ ಆಗಿರ್ಬೋದು ಆಯ್ತಾ, ಸ್ಟ್ರಾಟಜಿ ಫೋಕಸ್ಡ್ ಆಗಿರುತ್ತೆ, ಪರ್ಸನಲೈಸ್ ಸಪೋರ್ಟ್ ಇರುತ್ತೆ, ಪ್ರಾಕ್ಟಿಕಲ್ ಅಪ್ರೋಚ್, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇದೆಲ್ಲ ಇಂಗ್ಲಿಷ್ ಅಲ್ಲಿ ಒಂದ್ ಕಡೆ ಸೈಡಿಗೆ ಇಡ್ತಾರೆ ಆಯ್ತಾ. ಬ್ರಾಂಡೆಡ್ ಆಗಿ ರೆಡಿ ಮಾಡ್ತಾರೆ. ಅದು ನನ್ನ ಉದ್ದೇಶ ಏನು, ನಮ್ಮನ್ನೇ ರೆಡಿ ಮಾಡೋ, ನಮ್ಮನ್ನೇ ನೀವು ಚೂಸ್ ಮಾಡುವಂತ ನಮ್ಮ ಉದ್ದೇಶ ಏನು ಅಂತಂದ್ರೆ ಸರ್ ನಾಲೆಜ್ ತಗೊಳ್ಳಿ, ನಾಲೆಜ್ ಇಸ್ ದ ಪವರ್, ನಾಲೆಜ್ ಇಸ್ ದ ಪವರ್, ನಾಲೆಜ್ ಇಸ್ ದ ಪವರ್. ಮತ್ತೆ ಹೇಳ್ತಾ ಇದೀನಿ, ಸುಮ್ನೆ ಕಾಟಾಚಾರಕ್ಕೆ ಓದ್ಕೊಂಡು ಮತ್ತೆ ಸೀಲು ಆಯ್ತು ಇದೇ ಜೀವನ ಅದೇ ಅದೆಲ್ಲ ಬೇಡ. ಒಂದು ಒಳ್ಳೆ ಬ್ರಾಂಡೆಡ್ ಲಾಯರ್ ಆಗಿ ಹೊರಗಡೆ ಬನ್ನಿ. ಎಂತ ಲಾಯರ್ ಆಗಿ ಹೊರಗಡೆ ಬನ್ನಿ, ಯಾವ ವಿಷಯ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬಾರ್ದಾಯ್ತು. ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ಬಾರ್ದು. ಅಂತದಕ್ ಬೇಕಂತಂದ್ರೆ ನಮ್ಮನ್ನ ನೀವು ಚೂಸ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ, ಅದಾದ್ಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ನೀವೇನಾದ್ರೂ ಇನ್ನೂ ಬೇರೆ ಬೇರೆ ಕೋರ್ಟ್ಸ್ ಅಲ್ಲಿ ಪ್ರೊಸೀಡಿಂಗ್ಸ್ ಗಳಲ್ಲಾಗಿರ್ಬೋದು, ಪ್ರೊಫೆಷನಲ್ ಆಗಿ ಆಗಿರ್ಬೋದು, ಸೊ ಬೇರೆ ಕಡೆ ಎಲ್ಲಾದ್ರೂ ನೀವು ಒಂದು ಕನ್ಸಲೇಷನ್ ಆಗಿ ನೀವೇ ಸ್ವಂತ ಒಂದು ಆಫೀಸ್ ಓಪನ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಡ್ರೀಮ್ಸ್ ನಿಮ್ಗೆ ಏನು ಎಲ್ಲಿ ತಂದು ಕೊಡುತ್ತೆ ಅಂತಂದ್ರೆ ನಮ್ಮ ಕಾನೂನು ಅಕಾಡೆಮಿಯ ಸೀಲ್ ಏನಿದೆ ಇದು ತಂದು ಕೊಡುತ್ತೆ ಅಂತ ನಾನು ಹೇಳ್ತೇನೆ. ಅಡ್ಮಿಷನ್ ಪ್ರೋಸೆಸ್, ಇಲ್ಲಿರುವಂತಹ ಸಿಸ್ಟಮೆಟಿಕ್ ಅಡ್ಮಿಷನ್ ಪ್ರೋಸೆಸ್ ಹೇಳಲ್ಲ. ಏನು ನಿಮಗೆ ನಂಬರ್ಸ್ ಗಳಿದೆ, ನಂಬರ್ಸ್ ಗಳಿಗೆ ಕಾಲ್ ಮಾಡಿ, ಲಾಸ್ಟ್ ನಂಬರ್ಸ್ ಹೇಳ್ತೇನೆ, ಅಡ್ಮಿಷನ್ ಪ್ರೋಸೆಸ್ ಕ್ಲಿಯರ್ ಆಗುತ್ತೆ. ಬೆನಿಫಿಟ್ಸ್ ಅಂತ ಬಂತು ಅಂತಂದ್ರೆ ಸೊ ಲಾಸ್ಟ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಏನೇನು ಬೆನಿಫಿಟ್ಸ್ ಇದೆ ಎಲ್ಲದನ್ನು ಕೂಡ ನಮ್ಮ ಕಂಟಿನ್ಯೂಸ್ ವಿಡಿಯೋಸ್ ಒಂದು ಅಟ್ಯಾಚ್ ಆಗಿರೋ ವಿಡಿಯೋಸ್ ಅಲ್ಲಿ ಎಲ್ಲ ಇದೆ, ಎಲ್ಲದನ್ನು ಕೂಡ ಕಂಟಿನ್ಯೂಸ್ ಆಗಿ ನೋಡ್ಕೊಳ್ಳಿ, ಏನೇನು ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸರ್ ನಾವು ಸುಂದರವಾದ ಒಂದು ಆಪ್ ಅನ್ನ ರೆಡಿ ಮಾಡಿದ್ದಾರೆ ಆಯ್ತಾ. ಈ ಆಪ್ ಅಲ್ಲಿ ಏನೇನು ಫೆಸಿಲಿಟಿ ಇದೆ, ಕಂಪ್ಲೀಟ್ ಆಗಿ ಎಲ್ಲ ಫೆಸಿಲಿಟಿ ಇದೆ. ರೆಕಾರ್ಡೆಡ್ ಕ್ಲಾಸಸ್ 100% ಒಂದು ಸಿಲೆಬಸ್ ನ ಬಿಡುವಂತ ರೆಕಾರ್ಡೆಡ್ ಕ್ಲಾಸಸ್ ಇದೆ. ಆಮೇಲೆ ಈ ಬುಕ್ಸ್ ಗಳಿರುತ್ತೆ ರೀಡ್ ಮಾಡ್ಲಿಕ್ಕೆ. ಆಮೇಲೆ ಪ್ರೊಫೆಸರ್ ಚಾಟ್ ಅಂಡ್ ಕಾಲ್ ಇರುತ್ತೆ, ನಮ್ಮನ್ನ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು, ಚಾಟ್ ಮಾಡಿ ನನ್ನ ಜೊತೆ ಮಾತಾಡ್ಬೋದು ನೀವು ಆಯ್ತಾ. ಇವನ್ ನನ್ನ ಜೊತೆ ಮಾತಾಡಬಹುದು. ಅಷ್ಟು ಮಟ್ಟಿಗೆ ಫೆಸಿಲಿಟೀಸ್ ಗಳನ್ನ ಆಪ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಯೂನಿಟ್ ವೈಸ್ ವಿಡಿಯೋಸ್ ಗಳನ್ನು ಕ್ಯಾಟಗರೈಸ್ ಮಾಡಿದ್ದಾರೆ, ಪ್ರಾಬ್ಲಮ್ ವೈಸ್ ವಿಡಿಯೋಸ್ ಗಳನ್ನ ಕ್ಯಾಟಗರೈಸ್ ಮಾಡಿದ್ದಾರೆ. ಆನ್ಲೈನ್ ಕ್ಲಾಸಸ್ ಗಳನ್ನ ತಗೊಳ್ತೀವಿ, ಅಟೆಂಡ್ ಆಗಕ್ಕಾಗಿಲ್ಲ ನಿಮ್ 1-to-1 ಸೆಷನ್ ತಗೊಳ್ತೀವಿ, ಇಲ್ವಾ ರೆಕಾರ್ಡೆಡ್ ಒಂದು ಕೊಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ, ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಗಳನ್ನ ಇಡ್ತೀವಿ, ಮಾಕ್ ಟೆಸ್ಟ್ ಗಳನ್ನ ಇಡ್ತೀವಿ ಆಯ್ತಾ. ವೀಕ್ಲಿ ಕ್ಲಾಸಸ್ ಗಳಿರುತ್ತೆ, ವೀಕ್ಲಿ ದೊಡ್ಡ ಫೋರಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ನಿಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳು ಬರ್ತಾರೆ ಆಯ್ತಾ. ಎಲ್ಲರೂ ಕೂಡ ಅವರವರ ಡಿಸ್ಕಷನ್ಸ್ ಗಳನ್ನ, ಡೌಟ್ಸ್ ಗಳನ್ನ ಮಾತಾಡ್ತಾರೆ. ಸೊ ನಾಲೆಜ್ ಲೆವೆಲ್ ಬೇರೆ ತರ ಇರುತ್ತೆ ಸರ್. ಇದು ನಮ್ಮ ಕಾನೂನು ಆಪ್ ನ ಫ್ಯೂಚರ್ ನ ಬಗ್ಗೆ. ನೀವು ಎಲ್ಲರ ಹತ್ರನೂ ಕೂಡ ಆಪ್ ಕೂಡ ಇದೆ. ವಿ ಆರ್ ಅವೈಲೇಬಲ್ ಇನ್ ಗೂಗಲ್ ಪ್ಲೇ ಸ್ಟೋರ್ ಆಪ್, ಆಲ್ ದೀಸ್ ಥಿಂಗ್ಸ್ ಆಯ್ತಾ. ಎಲ್ಲದರಲ್ಲೂ ಕೂಡ iOS ಅಲ್ಲಿ ಅಥವಾ ಗೂಗಲ್ ಪ್ಲೇದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಅವೈಲೇಬಲ್ ಇದೀವಿ. ಸರಿ ಸರ್, ಫೈನಲ್ ಆಗಿ ಬಂದಾಗ ನಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ, ಏನೇನ್ ಫೆಸಿಲಿಟಿಗಳು ಕೊಡ್ತೀರಾ. ಎಲ್ರಿಗೂ ಬಂದಾಗ ಟೆನ್ಷನ್ ಶುರು ಆಗದೆ ಇಲ್ಲಿ ಆಯ್ತಾ. ಏನೇನ್ ಫೆಸಿಲಿಟಿಗಳು ಕೊಡ್ತೀರಾ ನಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಸರ್ ಪ್ಲಾನ್ಸ್ ಗಳು ಅಂತ ಇದೆ, ಪ್ರೈಸ್ ಇದೆ, ರೆಕಾರ್ಡೆಡ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಏನೇನಿದೆ ಅಂತ ಇದೆ. ಪರ್ ಸೆಮಿಸ್ಟರ್ ಅಂತ ಏನಾದ್ರು ಬಂದಾಗ 5899 ಪ್ಯಾಕೇಜ್ ನ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 5899 ಅಲ್ಲಿ ಏನೇನ್ ರೈಟ್ ಮಾರ್ಕ್ ಹಾಕಿದಾರೆ ನೋಡಿ. ರೆಕಾರ್ಡೆಡ್ ಕ್ಲಾಸಸ್ ಗಳು ಇಡೀ ಸಿಲೆಬಸ್ ಸಿಗುತ್ತೆ, ಆನ್ಲೈನ್ ಕ್ಲಾಸಸ್ ಗಳು ಕೂಡ ಸಿಗುತ್ತೆ, ಈ ನೋಟ್ಸ್ ಕೂಡ ಸಿಗುತ್ತೆ. ಪ್ರೊಫೆಸರ್ ಚಾಟ್ ಅಲ್ಲಿ ನೀವೇನಾದ್ರೂ ಡೌಟ್ಸ್ ಗಳು ಬಂದ್ರೆ ಚಾಟ್ ಗಳನ್ನು ರಿಪ್ಲೈ ಮಾಡಬಹುದು. ಇದಿಷ್ಟೇ ಫೆಸಿಲಿಟಿಗಳು ಸಿಗೋದು 5899. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ 3 year LLB 100% ಕಾಂಟ್ರಾಕ್ಟ್ ತಗೊಳ್ತಾರೆ. ಇವನ್ ನೀವು ಫಸ್ಟ್ ಸೆಮ್ ಅಲ್ಲಿ, ಸೆಕೆಂಡ್ ಸೆಮ್ ಅಲ್ಲಿ, ಥರ್ಡ್ ಸೆಮ್ ಅಲ್ಲಿ, ಫೋರ್ತ್ ಸೆಮ್ ಅಲ್ಲಿ, ಫಿಫ್ತ್ ಸೆಮ್ ಅಲ್ಲಿ ಯಾವ ಸೆಮ್ ಆದ್ರೂ ಫೇಲ್ ಆಗಿ ಆಯ್ತಾ. 100% ನೀವು ಒಂದ್ಸಲ ಜಾಯ್ನ್ ಆದ್ರ ಮುಗೀತು. 100% ನಿಮ್ಮ ಎಷ್ಟೇ ಸಲ ಬ್ಯಾಕ್ಲಾಗ್ ಏನೇ ಆಗಿ ಅಂಟಿಲ್ ನಿಮ್ಮ 3 years ವ್ಯಾಲಿಡಿಟಿಯ ಕಂಪ್ಲೀಟ್ ನೀವು ಕಾಲೇಜಲ್ಲಿ ಹೊರಗಡೆ ಹೋಗೋ ತನಕನೂ ಕೂಡ ಆಯ್ತಾ. ಸೊ ಅದು ನಮ್ ಜವಾಬ್ದಾರಿ ಆಗಿರುತ್ತೆ. ಅಂತಂದ್ರೆ ನೀವು ಒಂದ್ಸಲ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು 6 ಸೆಮ್ ಪಾಸ್ ಮಾಡಿ ಹೋಗೋ ತನಕನೂ ಕೂಡ ಒಂದೊಂದು ಪ್ಯಾಕೇಜ್ ಆಗಿದೆ 366. ಇದರಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಏನು ಅಂತಂದ್ರೆ ಇದ್ರಲ್ಲಿ ಕೊಡುವಂತ ರೆಕಾರ್ಡೆಡ್ ಕ್ಲಾಸ್, ಆನ್ಲೈನ್ ಕ್ಲಾಸ್, ಈ ನೋಟ್, ಪ್ರೊಫೆಸರ್ ಚಾಟ್ ಇರುತ್ತೆ. ಆದರೆ ಬ್ಯಾಕ್ಲಾಗ್ ಆದಾಗ ನಿಮಗೆ ಅಡಿಷನಲ್ ಆಗಿ ನೀವು ಎಷ್ಟು ಸಲನಾದ್ರೂ ಬ್ಯಾಕ್ಲಾಗ್ ಮಾಡ್ಕೊಳ್ಳಿ, ನಿಮ್ಗೆ ಆಕ್ಸೆಸ್ ನ ಕೊಡ್ತಾ ಹೋಗ್ತೀವಿ ಅಂಟಿಲ್ ನಿಮ್ಮ 3 years LLB ಪ್ರೋಗ್ರಾಮ್ ಮುಗಿಯೋವರೆಗೂ ಆಯ್ತಾ. 3 years LLB ನೀವು ಮುಗಿಸೋವರೆಗೂ, ಕಾಲೇಜಲ್ಲಿ ನೀವು 6 ಸೆಮಿಸ್ಟರ್ ಔಟ್ಪುಟ್ ಆಗೋವರೆಗೂ ಆಯ್ತಾ. ಇದಕ್ಕೆ ಅಡಿಷನಲ್ ಫೆಸಿಲಿಟೀಸ್ ಏನಿರುತ್ತೆ, ಹೋಮ್ ಡೆಲಿವರಿ ಕೊಡ್ತೀವಿ ನೋಟ್ಸ್ ಗಳನ್ನ. ಅದೇನಾದ್ರೂ ನೀವು ಸಮ್ ವೈಸ್ ತಗೊಂಡ್ರೆ ಹೋಮ್ ಡೆಲಿವರಿ ಯಾವುದೇ ರೀತಿಯಾದಂತ ಇರೋದಿಲ್ಲ ಆಯ್ತಾ. ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ. ನೀವು ಇದನ್ನ ಹೊರಗಡೆ ಪರ್ಚೇಸ್ ಮಾಡಬೇಕಾಗುತ್ತೆ, ಕೇವಲ ಈ ನೋಟ್ಸ್ ಮಾತ್ರ ಸಿಗುತ್ತೆ, ಹೋಮ್ ಡೆಲಿವರಿ ಇರೋದಿಲ್ಲ. ಹೋಮ್ ಡೆಲಿವರಿ ಏನಾದ್ರು ನಿಮಗೆ ಕೊಡಬೇಕು ಅಂತಂದ್ರೆ ನೀವು ಜೂರಿಸ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಮ್ಮ ಕಡೆ ಇದನ್ನ ಜೂರಿಸ್ ಪ್ಲಾನ್ ಅಂತೇಳಿ ಹೆಸರಿಟ್ಟು ಹೇಳ್ತಾರೆ. 5 year LLB ಜೂರಿಸ್ ಪ್ಲಾನ್ ಅಂತಾರೆ. ಜೂರಿಸ್ಟ್ ಅಂದ್ರೆ ಯಾರು ಗೊತ್ತಾ, ಇಸ್ ದ ಮೋಸ್ಟ್ ನಾಲೆಜಬಲ್ ಪರ್ಸನ್ ಇನ್ ಲಾ, ಇಸ್ ಕಾಲ್ಡ್ ಆಸ್ ಜೂರಿಸ್ಟ್. ಹೊಡ್ ನೋಡಿ ಗೂಗಲ್ ಅಲ್ಲಿ ಜೂರಿಸ್ಟ್ ಅಂತೇಳಿ, ಅದಕ್ಕೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಜೂರಿಸ್ ಪ್ಲಾನ್ ಅಂತೇಳಿ. ಸೊ ನಿಮ್ಮ ಮನೆಗೆ ಬ್ಯಾಕ್ಲಾಗ್ಸ್ ಆದ್ರೆ ಸಪೋರ್ಟ್ ಇರುತ್ತೆ, ಹೋಮ್ ಡೆಲಿವರಿ ಕೊಡ್ತಾರೆ. ಅಡಿಷನಲ್ ಫೆಸಿಲಿಟೀಸ್ ಗಳೇನಿದೆ, ನಿಮ್ಮ ಬಾರ್ ಕೌನ್ಸಿಲ್ ಎಕ್ಸಾಮಿಂಗ್ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಆಯ್ತಾ. ನಿಮ್ಮ ಅಡ್ವೊಕೇಟ್ಸ್ ಟ್ರೈನಿಂಗ್ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ಲೀಗಲ್ ಅಡ್ವೊಕೇಟ್ ಯಾವ್ದಾಗ್ತೀರಾ, ಕ್ರಿಮಿನಲ್, ಸಿವಿಲ್, ಫ್ಯಾಮಿಲಿ ಲಾಯರ್, ಯಾವ ಕಾರ್ಪೊರೇಟ್ ಲಾಯರ್, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. LLM ಮಾಡ್ತೀರಾ ಮಾಡಿ, ನನ್ನ ಕಡೆಯಿಂದ ಸಪೋರ್ಟ್ ಇದೆ. ಜುಡಿಷರಿ ಮಾಡ್ತೀರಾ ಮಾಡಿ, ನನ್ನ ಕಡೆಯಿಂದ ಎಲ್ಲದಕ್ಕೂ ಗೈಡೆನ್ಸ್ ಇರುತ್ತೆ. ಲೀಗಲ್ ಸಪೋರ್ಟ್ ಇರುತ್ತೆ. ನೀವು ಯಾವತ್ತಾದ್ರೂ ಒಂದು ಫೋನ್ ಮಾಡಿ ಆಯ್ತಾ, 3 ವರ್ಷ ಸಬ್ಸ್ಕ್ರಿಪ್ಷನ್ ತಗೊಂಡು 10 ವರ್ಷ ಬಿಟ್ಟು ನನಗೆ ಫೋನ್ ಮಾಡಿ, ಮತ್ತೆ ಸರ್ ನಾನು ನಿಮ್ ಸ್ಟೂಡೆಂಟ್ ಆಗಿದೆ, ನಮ್ಮ ಕಾನೂನಲ್ಲಿ ಇಂತಿಂತ ನನ್ನ ಇಶ್ಯೂ ಆಗ್ತಾ ಇದೆ, ಇಂತಿಂತ ನಾನು ಕೇಸ್ ಸಾಲ್ವ್ ಮಾಡಿದೆ, ಅದಕ್ಕೂ ಕೂಡ ಅಡಿಷನಲ್ ಫೆಸಿಲಿಟಿ ಇರುತ್ತೆ. ಓನ್ಲಿ ಫಾರ್ ಜೂರಿಸ್ ಪ್ಲಾನ್ ಆಯ್ತಾ, ಓನ್ಲಿ ಫಾರ್ ಜೂರಿಸ್ ಪ್ಲಾನ್. ಫಾರ್ ಸೆಮಿಸ್ಟರ್ ಪ್ಲಾನ್ ಗೆ ತುಂಬಾ ಕ್ಲಿಯರ್ ಕಟ್ ಆಗಿದೆ. ಸೊ ಇಲ್ಲಿವರೆಗೂ ನಿಮಗೆ ಸ್ಟಾಪ್ ಆಗ್ಬಿಡುತ್ತೆ. ಇಂಟು ಮಾರ್ಕ್ ಇರುವಂತ ಯಾವುದೇ ರೀತಿಯಾದಂತಹ ಫೆಸಿಲಿಟಿಗಳನ್ನು ಕೊಡೋದಿಲ್ಲ ಆಯ್ತಾ. ನಮ್ಮ ಟೀಮ್ ಕಡೆಯಿಂದ ಕ್ಲಿಯರ್ ಆಗಿ ಡಿಸೈಡ್ ಮಾಡಿದ್ದಾರೆ. 5 year LLB ಜೂರಿಸ್ ಪ್ಲಾನ್ ಅಂತ ಒಂದಿದೆ. ಈ 5 year LLB ಜೂರಿಸ್ ಪ್ಲಾನ್ ಅಲ್ಲಿ
5999 ಅಂತ ಒಂದು ಪ್ಯಾಕೇಜ್ ಇಟ್ಟಿದ್ದಾರೆ. 5999 ಪ್ಯಾಕೇಜ್ ಇಟ್ಟಿದ್ದಾರೆ. ಈ ಪ್ಯಾಕೇಜ್ ಅಲ್ಲಿ 10 ಸೆಮಿಸ್ಟರ್ ಬರುತ್ತೆ 5 ಇಯರ್ LLB ಅಲ್ಲಿ. BLLB, BCom LLB, BBM LLB ಯಾವುದೇ ಆಗಿರ್ಲಿ ಆಯ್ತಾ. ನಂಬರ್ಸ್ ಗಳನ್ನಂತೂ ಇಲ್ಲಿ ಸೀರೀಸ್ ಆಗಿ ಕೊಟ್ಟಿದ್ದಾರೆ. ಇವರೆಲ್ಲ ಸೇಲ್ಸ್ ಟೀಮ್ ಅಷ್ಟೇ ಆಯ್ತಾ. ನಮ್ದು ಇದು ಜಸ್ಟ್ ಸೇಲ್ಸ್ ಟೀಮ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಸೇಲ್ಸ್ ಟೀಮ್ ನಮ್ಮ ಹತ್ರ ಪ್ರೊಡಕ್ಷನ್ ಟೀಮ್ ಇದೆ. ಅಂದ್ರೆ ನಮ್ಮ ಲೀಗಲ್ ಟೀಮ್, ನಮ್ ಜೊತೆ ವರ್ಕ್ ಮಾಡುವಂತ ಟೀಮ್, ಏನ್ ನೋಟ್ಸ್ PPTs ಗಳೆಲ್ಲ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ತಾರೆ ಆ ಟೀಮ್ ಇದೆ. ಪಬ್ಲಿಕೇಶನ್ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ. ಸೊ ಅದಾದ್ಮೇಲೆ ಸುಮಾರು ಮೀಡಿಯಾ ಟೀಮ್ ಇದೆ. ಸುಮಾರು ಟೀಮ್ ಗಳೆಲ್ಲ ವರ್ಕ್ ಮಾಡ್ತಾ ಇದೆ. ಅದ್ರಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರೋಂಥದ್ದು ಓನ್ಲಿ ಸೇಲ್ಸ್ ಟೀಮ್ ಅಷ್ಟೇ. ಸೇಲ್ಸ್ ಟೀಮ್ ಅಲ್ಲಿ ಎನಿ ಒನ್ ಯಾರಿಗಾದ್ರೂ ಕಾಲ್ ಮಾಡಿ ಆಯ್ತಾ. ನಮ್ಮ ಟೀಮ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಎನಿ ಒನ್ ನಂಬರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. 100% ಇನ್ಫಾರ್ಮೇಶನ್ ಕೊಡ್ತಾರೆ ಕಂಪ್ಲೀಟ್ ಆಗಿ ಆಯ್ತಾ. ಯಾವುದೇ ರೀತಿಯಾದಂತ ಫೋನ್ ಪೇ, ಗೂಗಲ್ ಪೇ ನಂಬರು, ಪೇಟಿಎಂ, ಭೀಮ್ ಆಪ್, ಪೇಟಿಎಂ ಇದೆಲ್ಲದಕ್ಕೂ ಕೂಡ ನಂಬರ್ ಕೊಟ್ಟಿದ್ದಾರೆ. ಅಕೌಂಟ್ ಹೋಲ್ಡರ್ ನೇಮು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸರ್ ಈಗ ಜ್ಯೂರಿಸ್ ಪ್ಲಾನ್ 5 ಇಯರ್ LLB ನಾನು ಏನಾದ್ರು ತಗೊಂಡೆ ಅಂತ ಏನೇನು ಫೆಸಿಲಿಟಿ ಸರ್? 5 ವರ್ಷದ ತನಕ ನಿಮ್ದು ಕಾಂಟ್ರಾಕ್ಟ್ ಆಯ್ತಾ. 5 ವರ್ಷದ ತನಕ ನೀವು 10 ಸೆಮ್ ಔಟ್ಪುಟ್ ಆಗಿ ನಿಮ್ಮ ಕಾಲೇಜಿಂದ ಹೊರಗಡೆ ಹೋಗೋ ತನಕ ನಿಮ್ದು ಕಾಂಟ್ರಾಕ್ಟ್ ಇರುತ್ತೆ. ಎಷ್ಟು ಸಲ ಎಷ್ಟು ಸಬ್ಜೆಕ್ಟ್ ಆದ್ರೂ ಬ್ಯಾಕ್ಲಾಗ್ ಮಾಡ್ಕೊಳ್ಳಿ, ನಿಮ್ಗೆ ಆಕ್ಸೆಸ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರತಿ ಸೆಮಿಸ್ಟರ್ ನಿಮ್ಮ ಮನೆಗೆ ನೀವು ಕೊಡುವಂತ ಅಡ್ರೆಸ್ಸಿಗೆ ನಮ್ಮ ಕಾನೂನು ಅಕಾಡೆಮಿಯಿಂದ ಕಡೆಯಿಂದ ಪಬ್ಲಿಷ್ ಮಾಡಿರುವಂತ ನೋಟ್ಸ್ ಅನ್ನ ಹೋಮ್ ಡೆಲಿವರಿ ಕೊಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಅನ್ನ ಕೊಡ್ತೀವಿ. ಅರ್ಥ ಆಗ್ತಿದೆಯಾ ನಿಮ್ಗೆ? ಪ್ರಿಂಟೆಡ್ ನೋಟ್ಸ್ ಅನ್ನ ನಿಮ್ಮ ಸೆಮಿಸ್ಟರ್ ಸ್ಟಾರ್ಟ್ ಆಗಿರಲ್ಲ, ನಿಮ್ಮ ಕೈಯಲ್ಲಿ ನಮ್ಮ ಕಾನೂನು ಅಕಾಡೆಮಿ ನೋಟ್ಸ್ ಬಂದು ಸೇರುತ್ತೆ. ಇದು ಹೋಮ್ ಡೆಲಿವರಿ ನೋಟ್ಸ್ ಕೊಡುವಂತ ಫೆಸಿಲಿಟಿ. ಆಮೇಲೆ ಅಡಿಷನಲ್ ಫೆಸಿಲಿಟೀಸ್ ಏನ್ ಕೊಡ್ತೀವಿ? ಸೇಮ್ ಸರ್, ನೀವು 5 ವರ್ಷ ಮುಗಿಸ್ಕೊಂಡು ಬರ್ತೀರಾ. 5 ವರ್ಷ ಮುಗಿಸ್ಕೊಂಡು ಬಂದಿದ ತಕ್ಷಣ ನಿಮ್ಮ ಬಾರ್ ಕೌನ್ಸಿಲ್ ಎಕ್ಸಾಮ್ಸ್ ಸಪೋರ್ಟ್ ಇರುತ್ತೆ. ಅಡ್ವೊಕೇಟ್ ಟ್ರೈನಿಂಗ್ ಎಕ್ಸಾಂಪಲ್, LLM, ಜುಡಿಷಿಯರಿ ಸಪೋರ್ಟ್, ಲೀಗಲ್ ಸಪೋರ್ಟ್, ಕ್ಲಾಟ್ ಬರೀತೀರಾ, ಕ್ಲಾಟ್ ಜಾಗ್ ಎಕ್ಸಾಮ್ ಬರೀತೀರಾ, ಅಥವಾ ಸುಪ್ರೀಂ ಕೋರ್ಟ್ ಕ್ಲರ್ಕ್ಶಿಪ್ ಮಾಡ್ತೀರಾ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ನೀವು ಏನ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಿ ಒಂದು ಫೋನ್ ಮಾಡಿ ಸರ್ ನಾನು ಇಂತ ಡಿಸೈಡ್ ಮಾಡಿದೀನಿ. ಇಲ್ಲ ಏನು ಡಿಸೈಡ್ ಮಾಡಕ್ ಆಗ್ತಾ ಅಲ್ವಾ, ನನಗೆ ಫೋನ್ ಮಾಡಿ, ಪರ್ಸನಲಿ ನನಗೆ ಫೋನ್ ಮಾಡಿ. ಸರ್ ನಾನು ಏನ್ ಮಾಡಬಹುದು, ನಿಮ್ ಜೊತೆ ಪರ್ಸೆಂಟೇಜ್ ಬಂದಿದೆ, ಇಷ್ಟಿಷ್ಟು ನಾಲೆಜ್ ಇದೆ, ಬ್ಯಾಕ್ ಗ್ರೌಂಡ್ ಈ ತರ ಇದೆ, ನಾನು ಏನ್ ಮಾಡಬಹುದು, ಎಲ್ಲದಕ್ಕೂ ಕಂಪ್ಲೀಟ್ ಆಗಿ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ಐ ಹೋಪ್ ನಿಮಗೆ ಏನೇನು ಫೆಸಿಲಿಟೀಸ್ ಗಳಿದೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ನಮ್ಮ ಬ್ರೋಚರ್ PDF ಗಳು ನಿಮ್ಮ ಕೈಯಲ್ಲಿದೆ. ಸೊ ತುಂಬಾ ಕ್ಲಿಯರ್ ಆಗಿ ನಿರ್ಧಾರ ಮಾಡಿ ಡಿಸೈಡ್ ಮಾಡಿ ಕಾಲೇಜಿಗೆ ಲ್ಯಾಕ್ಸ್ ಆಫ್ ರುಪೀಸ್ ಗಳನ್ನ ಪ್ಲೇ ಮಾಡ್ತೀರಾ ಆಯ್ತಾ. ಕಂಪ್ಲೀಟ್ ಆಗಿ 5 ವರ್ಷದ ಕ್ಯಾಲ್ಕುಲೇಟ್ ಮಾಡಿ ಲ್ಯಾಕ್ಸ್ ಆಫ್ ರುಪೀಸ್ ಗಳನ್ನ ಪೇ ಮಾಡಿರ್ತೀರಾ. 3 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿ ಮೋರ್ ದನ್ ಲ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀರಾ ಆಯ್ತಾ. ಸೊ ಅದರಲ್ಲಿ ವ್ಯಾಲಿಡ್ ನಾಲೆಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಒಂದಿಷ್ಟು ಅಮೌಂಟ್ಸ್ ಗಳನ್ನ ಕೊಡೋದಕ್ಕೆ, ಅಂದ್ರೆ ಪರ್ ಸಬ್ಜೆಕ್ಟ್ ಅರೌಂಡ್ 1000 ರುಪೀಸ್ ಅಂದ್ರೂ ಕೂಡ ಆಗೋದಿಲ್ಲ ಇದೆ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮೆಲ್ಲ ಸಬ್ಜೆಕ್ಟ್ಸ್ ಗಳು. ಯಾಕಂದ್ರೆ ಬ್ಯಾಕ್ಲಾಗ್ ಅವು ಇವೆಲ್ಲ ಸೇರಿದಾಗ ಅರೌಂಡ್ ಅದು 100s ಅಲ್ಲಿ ಬಂದ್ಬಿಡುತ್ತೆ ಅಮೌಂಟ್, ಅಷ್ಟು ಲೀಸ್ಟ್ ಆಗಿ ಬರುತ್ತೆ. ಒಂದ್ಸಲ ಪೇಷನ್ಸ್ ಆಗಿ ಥಿಂಕ್ ಮಾಡಿ ನಮ್ಮ ಏನು ಸೇಲ್ಸ್ ಟೀಮ್ ಇದೆ ಎಲ್ಲಾ ಸೇಲ್ಸ್ ಟೀಮ್ ನವರಿಗೆ ಕಾಲ್ ಮಾಡಿ, ಎನಿ ನಂಬರ್ ಕಾಲ್ ಮಾಡಿ ಆಯ್ತಾ. ಯಾವ್ದಾದ್ರು ಒಂದು ನಂಬರ್ ಕಾಲ್ ಮಾಡಿ ತಗೊಳ್ಳಿ. ಆಮೇಲೆ ಮಾರ್ಕೆಟ್ ಅಲ್ಲಿ ನಮ್ಮ ಕಾನೂನು ಅಕಾಡೆಮಿ ಹೆಸರು ಇಟ್ಕೊಂಡು ಬೇರೆ ಬೇರೆ ಯಾವುದೇ ಒಂದು ರೀತಿಯಾದಂತ ಮಾಡ್ತಿರುವಂತ ಸ್ಕ್ಯಾಮಿಗೆ ಒಳಗಾಗಬೇಡಿ. ಇಲ್ಲಿ ಕೊಟ್ಟಿರುವಂತ ನಂಬರ್ಸ್ ಗಳನ್ನ ಕಾಲ್ ಮಾಡಿ, ಜೆನ್ಯೂನ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಬರ್ತಾ ಇದೆ ಅಂತಂದ್ರೆ ಜೀವನ್ ಅಂತಿರುವಂತ ಬಿಸ್ನೆಸ್ ಹೆಡ್ ಕಾಲ್ ಮಾಡಿ, ಇಲ್ಲ ಸೂರ್ಯಪ್ರಕಾಶ್ ಅಂತ ಏನಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತವ್ರು ಮ್ಯಾನೇಜ್ಮೆಂಟ್ ಚಟ್ಟೋಡಿ ಈ ನಂಬರಿಗೆ ಕಾಲ್ ಮಾಡಿ. ಈ ನಂಬರ್ ನಿಮಗೆ ಮಾತಾಡ್ತಾರೆ. ಇಲ್ಲ ಸರ್ ನಾನು ನಿಮ್ ಜೊತೆನೆ ಡೈರೆಕ್ಟ್ ಆಗಿ ಮಾತಾಡ್ಬೇಕಾ? ಖಂಡಿತವಾಗ್ಲೂ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಹೇಳಿ ಇವ್ರ ಜೊತೆ ನಾನು ಮಾತಾಡ್ಬೇಕು ಅಂತ ಡೈರೆಕ್ಟ್ ನನ್ನ ಜೊತೆನೆ ಮಾತಾಡ್ತೀರಾ. ಓಕೆ, ಇದಿಷ್ಟು ನಮ್ಮ ಕಾನೂನು ಪ್ರೈಸ್ ಲಿಸ್ಟ್, ಫೆಸಿಲಿಟೀಸ್, ವಾಟ್ ಎವರ್ ಫೆಸಿಲಿಟಿ ವಿ ಆರ್ ಗೋಯಿಂಗ್ ಟು ಗಿವಿಂಗ್. ಓಕೆ, ದಟ್ಸ್ ಆಲ್. ಓಕೆ, ಸೊ ಇಟ್ಸ್ ಕ್ಲಿಯರ್ ಆಗಿ ನಾನು ಹೇಳಿದ್ದೇನೆ ಆಯ್ತಾ. ಸೊ ಇನ್ನೇನು ನಮ್ಮ ಸೇಲ್ಸ್ ಮಾರ್ಕೆಟಿಂಗ್ ಟೀಮ್ ನವರು ಹೇಳುವಂತ ಅವಶ್ಯಕತೆ ಇಲ್ಲ, ಅಷ್ಟು ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಸರ್ ನಿಮ್ಮನ್ನೇನ್ ಕನೆಕ್ಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಅಷ್ಟೊಂದು ನಂಬರ್ ಕೊಟ್ಟಿದೀವಿ ಸರ್. ಅಷ್ಟೊಂದು ನಂಬರ್ ಕೊಟ್ಮೇಲೆ ಮತ್ತೆ ಇನ್ನೇನ್ ನಿಮ್ಗೆ ಹೇಳೋದಿದೆ ಯಾವ ನಂಬರಿಗೆ ಕನೆಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕಂತ. ಸೊ ನಾವು ಯೂಟ್ಯೂಬ್ ಅಲ್ಲಿ ಇದೀವಿ, ಪ್ಲೇ ಸ್ಟೋರ್ ಅಲ್ಲಿ ಇದೀವಿ, ಟೆಲಿಗ್ರಾಮ್ ಅಲ್ಲಿ ಇದೀವಿ, ವಾಟ್ಸ್ಆಪ್ ಅಲ್ಲಿ ಇದೀವಿ, ಇನ್ಸ್ಟಾದಲ್ಲಿ ಇದೀವಿ, ಫೇಸ್ಬುಕ್ ಅಲ್ಲಿ ಇದೀವಿ, ಲಿಂಕ್ಡ್ ಇನ್ ಅಲ್ಲಿ ಇದೀವಿ, ವೆಬ್ಸೈಟ್ ಕೂಡ ಇದೆ ಸರ್, ನಮ್ಮ ಕಾನೂನು .com ಅಂತ ರಿಜಿಸ್ಟರ್ಡ್ ವೆಬ್ಸೈಟ್ ಕೂಡ ಇದೆ ಆಯ್ತಾ. ಸೊ ಈಗ ನಮ್ಮ ಮೇಲ್ ಐಡಿ ಇದಾಗಿರುತ್ತೆ, ಫೋನ್ ನಂಬರ್ ಒಂದು ಯೂನಿಕ್ ನಂಬರ್ ಇದಾಗಿರುತ್ತೆ. ಸೊ ಇದು ಬಿಟ್ಟು ನೀವು ಸುಮಾರು ನಂಬರ್ಸ್ ಯಾವ್ದಕ್ಕಾದ್ರೂ ಕಾಲ್ ಮಾಡಿ. ಒಂದು ಎಂಗೇಜ್ ಇತ್ತು ಅಂತ ಲಾಟ್ಸ್ ಆಫ್ ಸ್ಟೂಡೆಂಟ್ಸ್ ಗಳು ಕಾಲ್ ಮಾಡ್ತಾರೆ, ಡೌಟ್ ಸೆಷನ್ಸ್ ಅವೆಲ್ಲ ನಡೀತಾ ಇರುತ್ತೆ. ಇನ್ನು ಒಂದು ನಂಬರ್ ರೀಚ್ ಆಗಿ ಇನ್ನೊಂದು ನಂಬರಿಗೆ ಕಾಲ್ ಮಾಡಿ. ಮೋರ್ ದನ್ 8 ನಂಬರ್ಸ್ ಕೊಟ್ಟಿದ್ವಿ, ಓನ್ಲಿ ಸೇಲ್ಸ್ ಟೀಮ್ ಆಯ್ತಾ. ಸರ್ ನಮ್ಮ ಹತ್ರ ನಂಬರ್ ಆಫ್ ಟೀಮ್ಸ್ ಗಳಿದೆ, ಓನ್ಲಿ ಸೇಲ್ಸ್ ಟೀಮ್. ಐ ಹೋಪ್ ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಆಯ್ತಾ. ಏನೇನ್ ಪ್ಯಾಕೇಜ್ ಗಳಿಗೆ ಏನೇನ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಒನ್ಸ್ ಏನಾದ್ರು ಜೂರಿಸ್ ಪ್ಲಾನ್ ನ ಆಕ್ಟಿವೇಟ್ ಮಾಡ್ಕೊಂಡ್ರೆ 3 ಇಯರ್ LLB 5 ಇಯರ್ LLB ಜೂರಿಸ್ ಪ್ಲಾನ್ ಅಂತ ಇಲ್ಲಿ ನಾನು ಏನ್ ಶೋ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಏನಾದ್ರು ನೀವು ಇದನ್ನ ಏನಾದ್ರು ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು 3 ವರ್ಷ ನಿಮ್ಮ 5 ವರ್ಷದ LLB ಕಂಪ್ಲೀಟ್ ನ ಕಾಂಟ್ರಾಕ್ಟ್ ನಾವು ತಗೊಳ್ತೀವಿ. ನೀವು ಕಂಪ್ಲೀಟ್ ಪಾಸ್ ಔಟ್ ಆಗೋ ತನಕ ಎನಿ ಸಬ್ಜೆಕ್ಟ್ ಆಯ್ತಾ. ಅದು ನಾವು ಕಾಂಟ್ರಾಕ್ಟ್ ತಗೊಳ್ತೀವಿ ಕಂಪ್ಲೀಟ್ ಆಗಿ. ಸೊ ಏನಾದ್ರು ಮಾಡಿ ಪಾಸ್ ಆಗಿ ಆರಾಮಾಗಿ ಓದಿ ನಾಲೆಜ್ ತಗೊಳ್ಳಿ ಆಯ್ತಾ. ಅಮೌಂಟ್ ಬರುತ್ತೆ ಹೋಗುತ್ತೆ, ಹೇಗಿದ್ರು ಆಗ್ತಾ ಇದ್ರೆ ಲ್ಯಾಕ್ಸ್ ಆಫ್ ರುಪೀಸ್. ಆಮೇಲೆ ಫೇಲ್ ಮಾಡ್ಕೊಂಡು ಮತ್ತೊಂದ್ ಸೆಮ್ ಬರೆಯೋದು 5 ವರ್ಷ ಮಾಡೋದು, 7 ವರ್ಷ ಮಾಡೋದು, 3 ವರ್ಷ ಮಾಡೋದು, 5 ವರ್ಷ ಮಾಡೋದು, ಅವೆಲ್ಲ ಸೀನೇ ಬೇಡ ಅಲ್ಲ. ಒಳ್ಳೆ ನಾಲೆಜ್ ತಗೊಳ್ಳಿ, 4 ಜನ ಸೊಸೈಟಿಯಲ್ಲಿ ಒಳ್ಳೆ ಮಾತಾಡಿ. ನಾ ಹೇಳೋದು ಇಷ್ಟೇ, ನೀವು ಮಾತಾಡುವಂತ ತೂಕವಾಗಿರ್ಲಿ, ಏನ್ ಮಾತಾಡ್ತಾ ಇದ್ರೆ ಅದು ಕರೆಕ್ಟ್ ಆಗಿರ್ಲಿ. ಅದೇನಾದ್ರೂ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ನೀವು ಕರೆಕ್ಟ್ ಆಗಿರುವಂತ ನಾಲೆಜ್ ಆಗಿ ಅರ್ಥ ಮಾಡ್ಕೊಂಡು ನಾಲೆಜಬಲ್ ಆಗಿ ಮಾತಾಡ್ಬೇಕು, ಅವಾಗ ನಿಮ್ ಮಾತಿಗೆ ತೂಕ ಇರುತ್ತೆ. ಸೊ ಇದನ್ನ ನಾನು ಆಶಯಿಸ್ತಾ ನಿಮ್ಗೆಲ್ರಿಗೂ ಕೂಡ ಹೇಳ್ತಾ ಇದ್ದೇನೆ. ನಮ್ಮ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಮತ್ತೇನಾದ್ರು ಡೌಟ್ಸ್ ಕೇಳಿದ್ರೆ ದಯವಿಟ್ಟು ಅವ್ರ ಜೊತೆ ಮಾತಾಡ್ಕೊಡಿ. ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ
ವೆಲ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್‌ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವಿಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್ತ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್‌ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್‌ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಶ್ಚನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ.
ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್. BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್. ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.